ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಲಾಪಗಳ ಪುಸ್ತಕ 5ನೇ ಅಧ್ಯಾಯ 6ನೇ ವಾಕ್ಯ. ಹೇಗಾದರೂ ಹೊಟ್ಟೆ ತುಂಬ ಅನ್ನ ತಿಂಬೋಣ ಎಂದು ಐಗುಪ್ತರಿಗೂ ಅಶ್ಶೂರ್ಯರಿಗೂ ಅಧೀನರಾದೆವು. ಇಲ್ಲಿ ಪ್ರವಾದಿಯಾದ ಯೆರೆಮೀಯನ ಪ್ರಲಾಪಗಳಲ್ಲಿ ಇರುವಂತಹ ಕಾರ್ಯಗಳನ್ನು ನೋಡ್ತೇವೆ. ಇಸ್ರಾಯೇಲರ ದುರ್ಗತಿಯ ವಿಷಯಗಳಿಗಾಗಿ ನಾವು ನೋಡ್ತಾ ಇದ್ದೀವಿ. ಇಸ್ರಾಯೇಲರು ತುಂಬ ದುರ್ಗತಿಗೆ ಹೋಗ್ಬಿಟ್ಟಿದ್ದಾರೆ, ಬಹಳ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಕಾರಣ ಏನು ಅಂತಲೂ ಸಹ ನಮಗೆ ಯೆರೆಮೀಯನ ಪ್ರವಾದನೆ ಗ್ರಂಥ ಮತ್ತು ಪ್ರಲಾಪಗಳಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ದೇವರಿಗೆ ವಿರುದ್ಧವಾಗಿ ಅವಿಧೇಯರಾಗಿ ಜೀವಿಸ್ತಾ ಇದ್ದಂತಹ ಅವರ ಜೀವಿತದಲ್ಲಿ ದೇವರು ಅವರಿಗೆ ಶಿಕ್ಷೆಯನ್ನು ದಯಪಾಲಿಸಿ ಅವರು ದೇವರಿಂದ ದೂರವಾಗುವಂತಹ ಒಂದು ಅನುಭವದಲ್ಲೂ ಸಹ ದೇವರವ್ರನ್ನ ಕೈ ಬಿಡದೆ ಅವ್ರನ್ನ ರಕ್ಷಿಸುವಂತಹ ಕಾರ್ಯಗಳನ್ನು ಸಹ ನಾವು ನೋಡ್ತೀವಿ. ಹಾಗಾದರೆ ಇಲ್ಲಿ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಗಾದರೂ ಹೊಟ್ಟೆ ತುಂಬ ತಿನ್ನೋಣ ಅಂತ, ಅನ್ನ ತಿನ್ನೋಣ ಅಂತ ನಾವು ಏನು ಮಾಡಿದ್ವಂತೆ, ಐಗುಪ್ತರಿಗೂ ಅಶ್ಶೂರ್ಯರಿಗೂ ಅಧೀನರಾದರು. ಪಿತೃಗಳ ಕುರಿತಾಗಿ ಇಸ್ರಾಯೇಲ್ ಮಕ್ಕಳು ಹೇಳ್ತಾ ಇದ್ದಾರೆ, ಹೇಗಾದರೂ ಮಾಡಿ ಏನು ಮಾಡಬೇಕು, ಹೊಟ್ಟೆ ತುಂಬಿಸ್ಕೋಬೇಕು ಅಂತೇಳಿ ಅವರಿಗೆ ಅಧೀನರಾದ್ವಿ. ಐಗುಪ್ತರಿಗೆ, ಅಶ್ಶೂರ್ಯರಿಗೆ ಅಥವಾ ಇತರೆ ರಾಜ್ಯಗಳಿಗೆ ಅಧೀನರಾದ್ವಿ. ಆದರೆ ಯಾರಿಗೆ ಅಧೀನರಾಗಬೇಕಾಗಿತ್ತು? ಇಲ್ಲಿವರೆಗೂ ತಮಗೆ ಆಹಾರವನ್ನು ಕೊಟ್ಟ, ತಮಗೆ ಆರೋಗ್ಯವನ್ನು, ಬಲವನ್ನು ಕೊಟ್ಟಂತಹ ದೇವರಲ್ಲಿ ಅವರು ಭರವಸೆ ಇಡಬೇಕಾಗಿತ್ತು ಅವರ ಪಿತೃಗಳು. ಯಾಕೆಂದರೆ ಐಗುಪ್ತ ದೇಶದಿಂದ ಅವರನ್ನು ಕರೆದುಕೊಂಡು ಬಂದಾಗ ಮರುಭೂಮಿಯಲ್ಲಿ ಪರಲೋಕದಿಂದ ಮನ್ನಾ ಸುರಿಸಿ ಅವರಿಗೆ ಆಹಾರವನ್ನು, ದಿವ್ಯ ಆಹಾರವನ್ನು ಕೊಟ್ಟು ಅವರನ್ನು ಪೋಷಣೆ ಮಾಡಿದಂಥ ದೇವರನ್ನು ಇವರು ಮರೆತುಬಿಟ್ರು. ತಾತ್ಕಾಲಿಕವಾದ ಒಂದು ಸುಖಕ್ಕಾಗಿ, ತಾತ್ಕಾಲಿಕವಾಗಿ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗಿ ಇವರೇನು ಮಾಡ್ತಾ ಇದ್ದಾರೆ, ಇವರು ಇತರರಿಗೆ ಅಧೀನರಾಗ್ತಾ ಇದ್ದಾರೆ. ಏನು ಮಾಡೋದಕ್ಕಾಗಿ? ಹೇಗಾದರೂ ಮಾಡಿ ಏನು ಮಾಡೋಣ, ಹೊಟ್ಟೆ ತುಂಬಿಸ್ಕೊಳ್ಳೋಣ. ದೇವರ ವಾಕ್ಯ ಹೇಳ್ತದೆ, ಹೊಟ್ಟೆಯನ್ನು ಕೊಟ್ಟಂತಹ ದೇವರು ಹೊಟ್ಟೆ ತುಂಬಿಸೋದಿಲ್ವಾ? ನಮ್ಮ ಜೀವಿತದಲ್ಲೂ ಸಹ ನಮಗೆ ಬೇಕಾದ್ದನ್ನು ಕೊಡುವುದಕ್ಕೆ ಶಕ್ತನಾದೊಬ್ಬ ದೇವರಾಗಿದ್ದಾನೆ. ನಾವು ರೂತಳ ಪುಸ್ತಕವನ್ನು ಓದುವಾಗ ಎಲಿಮೆಲೆಕ್, ನವೋಮಿ, ಮಹ್ಲೋನ್, ಕಿಲ್ಯೋನ್ ಆ ಕುಟುಂಬ ಸಂತುಷ್ಟವಾಗಿ ಬೆತ್ಲೆಹೇಮ್ನಲ್ಲಿ ವಾಸ ಮಾಡ್ತಾಯಿತ್ತು. ಹಾಗೆ ವಾಸ ಮಾಡ್ತಾ ಇರುವಾಗ ನ್ಯಾಯಸ್ಥಾಪಕರು ಆಳ್ವಿಕೆ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ಅಲ್ಲಿ ಬರ ಬಂತು ಅಂತ ವಾಕ್ಯ ಹೇಳುತ್ತೆ. ಬರ ಬಂತು, ಬೆತ್ಲೆಹೇಮ್ನಲ್ಲಿ ಬರ ಬಂತು. ಬೆತ್ಲೆಹೇಮ್ ಎಂಬ ಪದದ ಅರ್ಥನೇ ರೊಟ್ಟಿಯ ಮನೆ, ಹೌಸ್ ಆಫ್ ದ ಬ್ರೆಡ್, ರೊಟ್ಟಿ ಮನೆ. ಆದರೆ ಆ ರೊಟ್ಟಿ ಮನೆಯಲ್ಲಿ ರೊಟ್ಟಿ ಇಲ್ಲದಂಥ ಸ್ಥಿತಿ ಆಯಿತು. ಅಂಥ ಸಂದರ್ಭದಲ್ಲಿ ನಮಗೆ ಗೊತ್ತು, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಅವರು ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಬೇರೆ ಯಾವುದಕ್ಕೂ ಅಲ್ಲ ಹೋಗೋದು, ಮಗನಿಗೆ ಹೆಣ್ತರೋಣ ಅಂತ ಅಲ್ಲ, ಇಲ್ಲಿಗಿಂತ ಸೆಟ್ಲಲ್ಲಿ ಆಗೋಣ ಅಂತಲ್ಲ, ಒಳ್ಳೆ ಊರು ಅಂತಲ್ಲ. ಶಾಪಗ್ರಸ್ತವಾದಂತಹ ಮೋವಾಬಿಗೆ ಹೋಗುವುದಕ್ಕೆ ಒಂದೇ ಒಂದು ಕಾರಣ, ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ. ಆದರೆ ಆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹೋದವರಿಗೆ ಹೊಟ್ಟೆ ತುಂಬಿತು, ಆದರೆ ಹೃದಯದಲ್ಲಿ ತುಂಬಿದ್ದಂತಹ ಸಂತೋಷ, ಸಮಾಧಾನ ಹೋಯಿತು. ಈ ಹಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನನ್ನ ನಿಮ್ಮ ಜೀವಿತದಲ್ಲಿ ನಮ್ಮ ಉದ್ದೇಶ ಏನು, ನಮ್ಮ ಗುರಿ ಏನು? ಈ ಲೋಕದಲ್ಲಿ ಸ್ವಲ್ಪ ಆಸ್ತಿ ಸಂಪಾದನೆ ಮಾಡಬೇಕು, ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು, ನಾವು ಸಂತೋಷವಾಗಿರಬೇಕು, ಇದು ನಮ್ಮ ಆಸೆನಾ? ಅಥವಾ ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ಕೊರತೆಗಳಾದರೂ ಪರವಾಗಿಲ್ಲ, ನನಗೆ ಆತ್ಮೀಕತೆಗಾಗಿ ನಾನು ಮುಂದೆ ಸಾಗಬೇಕು? ಲೋಟನ ಕುರಿತಾಗಿ ನಾವು ನೋಡ್ತೇವೆ. ಲೋಟನು ಯೋರ್ದಾನಿನ ಆ ತೀರ ಪ್ರದೇಶಗಳಿಂದ ಮುಂದೆ ಸಾಗಿ ಸೋದೋಮ್ಗೆ ಹೋಗ್ತಾನೆ. ಉದ್ದೇಶ ಇಷ್ಟೇ, ಅವನ ಕುರಿಗಳಿಗೆ ಒಳ್ಳೆ ಮೇವು ಸಿಗಬೇಕು, ಹಸಿರಾಗಿರುವಂತಹ ಜಾಗ ಬೇಕು. ಅವನು ಆತ್ಮಿಕ ಆರಾಧನೆ ಇದ್ದಂತಹ ಅಬ್ರಹಾಮನನ್ನು ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದಾನೆ. ಈ ಬೆಳಗ್ಗೆ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಜೀವಿತದಲ್ಲಿ ಈ ಲೋಕದ ಐಶ್ವರ್ಯಕ್ಕಿಂತ, ಈ ಲೋಕದ ಆಸ್ತಿ ಪಾಸ್ತಿಗಳಿಗಿಂತ ನಿನ್ನಲ್ಲಿ ಹೆಚ್ಚು ಮಮತೆ ಇಟ್ಟು ನಿನ್ನ ವಾಕ್ಯಕ್ಕನುಸಾರವಾಗಿ, ನಿನ್ನ ಚಿತ್ತಕ್ಕನುಸಾರವಾಗಿ ಮುಂದೆ ಸಾಗುವುದಕ್ಕಾಗಿ ಕರ್ತನೆ ನೀ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿ ವಾಕ್ಯ ಓದ್ತೀವಿ, ಹೇಗಾದರೂ ಹೊಟ್ಟೆ ತುಂಬ ತಿನ್ನೋಣ ಅಂತ ಹೋದರು. ಆದರೆ ಅನ್ನ ಸಿಕ್ತು, ನೆಮ್ಮದಿ ಸಿಕ್ಕಲಿಲ್ಲ, ಸಮಾಧಾನ ಸಿಕ್ಕಲಿಲ್ಲ, ಆರಾಧನೆ ಸಿಕ್ಕಲಿಲ್ಲ, ದೇವರಿಂದ ದೂರ ಆಗೋದ್ರು. ಈ ಬೆಳಗ್ಗೆ ನಮಗೆ ಬೇಕಾಗಿರೋದು ಆತ್ಮಿಕ ವಿಷಯನ
ಅಥವಾ ಈ ಲೋಕದ ಆರ್ಥಿಕ ಕಾರ್ಯಗಳ, ಈ ಲೋಕದ ಲೌಕಿಕ ಕಾರ್ಯಗಳ. ಬೆಳಗ್ಗೆ ನಾವು ತೀರ್ಮಾನ ಮಾಡೋಣ, ಸ್ವಾಮಿ ನನಗೆ ಈ ಲೋಕದ ಸುಖಕ್ಕಿಂತ, ಈ ಲೋಕದ ಆಹಾರಕ್ಕಿಂತ, ಬಟ್ಟೆಗಿಂತ, ಈ ಥರ ಸೌಕರ್ಯಗಳಿಗಿಂತ, ಆಸ್ತಿ ಪಾಸ್ತಿಗಳಿಗಿಂತ ದೇವರೇ ನನಗೆ ಬೇಕಾಗಿರೋದು ನಿನ್ನ ಸಾನ್ನಿಧ್ಯ. ನಿನ್ನನ್ನು ಅನುಸರಿಸಿ ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ಮುಂದೆ ಸಾಗುವ ಹಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ದೇವರ ಸಲ ಪ್ರಾರ್ಥನೆ ಮಾಡೋದಾದರೆ ದೇವರು ಮೆಚ್ಚಿಸ್ತಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರಲ್ಲಿ ಆಶ್ರಯಿಸೋಣ. ಲೋಟನ ಜೀವಿತ ನಮಗೆ ಗೊತ್ತು. ಆಸ್ತಿಗೋಸ್ಕರ ಹೋದಂತಹ, ಮೇವಿಗೋಸ್ಕರ ಹೋದಂತಹ ಲೋಟನ ಜೀವಿತ, ಆಹಾರಕ್ಕಾಗಿ ಮೋವಾಬಿಗೆ ಹೋದಂಥ ಎಲಿಮೆಲೇಕನ ಕುಟುಂಬದ ಜೀವಿತ ನಮಗೆ ಗೊತ್ತಿದೆ. ಈ ದಿವಸಗಳಲ್ಲಿ ದೇವರಲ್ಲಿ ಆಶ್ರಯಿಸೋಣ. ದೇವರೇ, ನಾನು ಆತ್ಮಿಕವಾಗಿ ಬಲಶಾಲಿ ಆಗಬೇಕು, ಅದಕ್ಕಾಗಿ ನನ್ನನ್ನೇ ಒಪ್ಪಿಸಿಕೊಡುತ್ತೇನೆ ಎಂದು ದೇವರಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನಿನ್ನ ಆಶ್ರಯಿಸು. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಾವು ಈ ಲೋಕದ ಕಾರ್ಯಗಳಿಗಿಂತ ಹೆಚ್ಚಾಗಿ ನಿನ್ನಲ್ಲಿ ಆಶ್ರಯಿಸಿ ನಿನ್ನಲ್ಲಿ ಭರವಸೆವಿಟ್ಟು ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.